ಇಷ್ಟು ದಿನ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೀರಿ. ಸರ್ಕಾರ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ನಿಮ್ಮೂರಿನ ಶಾಸಕರು ಕೂಡ ಬಂದು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಮೇಡಮ್, ನಮ್ಮೂರಿನ ಶಾಸಕರು ಬಂದು ನಮ್ಮ ಕಡೆ ಶಾಸಕರು, ನಮ್ಮ ವಿಧಾನಸಭೆ ಕ್ಷೇತ್ರದ ಶಾಸಕರು ಬಂದು 3 ವರ್ಷ ಆಯಿತು ಮೇಡಮ್ ನಮ್ಮ ಕಡೆ ಬಂದು. ಇನ್ನಿವರೆಗೂ ಜನ ಸತ್ತಿದಾರ ಬದುಕಿದಾರ, ನಮ್ಗೆ ಓಟ್ ಹಾಕಿದ್ದು ನಮ್ಮ ಜನ ಬದುಕಿದಾರ ಸತ್ತಿದಾರ ಅಂತ ಇನ್ನಿವರೆಗೂ ಬಂದಿಲ್ಲ. ಬಂದು ನೋಡೂ ಇಲ್ಲ. ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೇನೋ ಬರ್ತೀವಿ ಅಂದರು. ನಮ್ಮ ರೈತರೆಲ್ಲ ಬಂದರು, ಅವ್ರೇನೋ ಬಂದು ಒಳ್ಳೇದು ಮಾಡ್ತಾರೇನೋ ನಮಗೆ ಅಂತ. ಬಟ್ ಯಾರೂ ಬರಲಿಲ್ಲ. ಅವ್ರು ಬಂದು ಓಟ್ ಕೇಳೋದೇ ಆಯಿತು. ಬೇರೆ ಏನೂ ಜನಕ್ಕೆ ಉಪಯೋಗ ಆಗೋದಂಥದ್ದು ಏನೂ ಮಾಡಿಲ್ಲ. ಸರಿನಾ? ನೋಡಿ, ಒಂದು ಹೇಳ್ತೀನಿ. ಇವಾಗ ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋದು. ನಾನು HDFC ಬ್ಯಾಂಕಲ್ಲಿ ರಿಜಿಸ್ಟ್ರೇಷನ್ ಮ್ಯಾನೇಜರ್ ಕೆಲಸ ಮಾಡೋದು. ಸೊ ನಾನು ವೀಕೆಂಡ್ ಆದರೆ ರಜಾ ಬರುತ್ತೆ. ರಜಾ ಬಂದಾಗ ಇಲ್ಲಿ ಬಂದು ರೈತರ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ತಾಯಿದ್ವಿ. ಯಾಕೆಂದರೆ ನಾವು ಯೂತ್ ಸಹಾಯ ಮಾಡಬೇಕು. ನಾನು ಬೆಳಗ್ಗೆ ನಾವು ಅಪ್ಪ ಅಮ್ಮನ ಹತ್ರ ಹೋಗಿ ತೋಟದ ಹತ್ರ ಸೊಪ್ಪು ಕುಯ್ದಾಕ್ಬಿಟ್ಟು ಹುಲ್ಲು ಕುಯ್ಕೊಂಬಂದ್ಬಿಟ್ಟು ಹಸ್ಕೊಳಗೆ ಹುಲ್ಲೆಲ್ಲ ಕಟ್ ಮಾಡಿ ಹಾಕಿ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ ಹೋರಾಟ ಮಾಡೋ ಹತ್ರ. ಏನಕ್ಕೆ ಬರ್ತೀವಿ? ನಮ್ಮ ಜಮೀನು, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಜಮೀನು, ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಅಪ್ಪನ ಕೊಟ್ಟಿರೋದು, ನಮ್ಮ ಅಪ್ಪ ನನಗೆ ಕೊಟ್ಟಿದ್ದಾರೆ, ನಾನು ನನ್ನ ಮಕ್ಕಳು ಕೊಡಬೇಕು. ನಾವೇನು ಬೀದಿಲಿ ಬಿಡ್ಸೋಕ್ಕಾಗುತ್ತಾ ನನ್ನ ಮಕ್ಕಳನ್ನ? ಕರೆಕ್ಟಾ? ಸೊ ಒಂದು ನಿಮಗೆ ಕ್ಯಾಲ್ಕುಲೇಟೆಡ್ ಆಗಿ ಒಂದು ಕ್ವಶನ್ ಮಾಡ್ತೀನಿ. ನಾನು ಏನಕ್ಕೋಸ್ಕರ ಬಂದಿದ್ದೀನಿ ಒಬ್ಬ ಯೂತಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಅಕ್ವೇರೇಷನ್ ಮಾಡಿ ಯುವಕರಿಗೆ ಇಲ್ಲಿ ಹೈನುಗಾರಿಕೆ ಮಾಡ್ತಾ ಇರೋರಿಗೆ, ರೇಷ್ಮೆ ಬೆಳೀತಾ ಇರೋರಿಗೆ, ಇನ್ನೊಂದು ವ್ಯವಸಾಯ ಮಾಡ್ತಾ ಇರೋ ಹುಡುಗರಿಗೆ ನೀವು ಜಾಬ್ ಕೊಡ್ತೀನಿ ಅಂತ ಹೇಳಿದ್ದೀರಾ. ಕರೆಕ್ಟಾ? ಜಾಬ್ ಕೊಡ್ತೀರೋ ಬಿಡ್ತೀರೋ ಸೆಕೆಂಡ್ರಿ. ಅಕಸ್ಮಾತ್ ಕೊಟ್ರಾ, ನಿಮಗೆ ದೇವರು ಒಳ್ಳೇದು ಮಾಡಿ ಒಳ್ಳೆ ಮನ್ಸು ಬಂದು ನೀವು ಕೊಟ್ರಾ ಜಾಬು ಅಂತ ಅಂದ್ಕೊಂಡ್ರು. ನಾನು ಒಬ್ಬ ಯುವಕನಿಗೆ ಮಿನಿಮಮ್ ಡಿಗ್ರಿ ಅವ್ನು ಡಿಗ್ರಿ ಮಾಡಿರಲ್ಲ, ಹೇಳ್ತಾ ಇರೋದು ಮಾಡಿರೋನಿಗೆ ನೀವು ಒಂದು ಕೆಲಸ ಕೊಟ್ರಾ, ಅವ್ನಿಗೆ ಒಂದು 25,000 ಸಂಬಳ ಕೊಡ್ತೀರಾ ನೀವು? 20,000 ಯಾರೂ ಕೊಡಲ್ಲ ಸ್ಟಾರ್ಟಿಂಗ್ ಕೆಲಸಕ್ಕೆ. ಅಷ್ಟು 25,000 ಅಂತ ಇಟ್ಕೊಳ್ಳಿ. 25,000 ತಿಂಗಳಿಗೆ ಅಂದರೆ ವರ್ಷಕ್ಕೆ ಎಷ್ಟಾಯಿತು ಮೇಡಮ್? ಎಷ್ಟಾಯಿತು? ಅಪ್ರಾಕ್ಸಿಮೇಟ್ ಒಂದು 3 ಲಕ್ಷ ಆಯಿತಾ? 3 ಲಕ್ಷ ಅವನು 10 ವರ್ಷ ದುಡ್ದ. ಅವ್ನು ಬರೀ ನೀರು ಕುಡ್ಕೊಂಡು ಸಂಪಾದನೆ ಮಾಡ್ದ. ಅನ್ನನೂ ತಿಂದಿಲ್ಲ, ಹೊಟ್ಟೆಗೆ ಏನೂ ಮಾಡಿಲ್ಲ, ಒಂದು ರೂಪಾಯಿ ಖರ್ಚು ಮಾಡಿಲ್ಲ. ಬರೀ ಸೇವ್ ಮಾಡಿಕೊಂಡೆ 3 ಲಕ್ಷ ವರ್ಷಕ್ಕೆ ಉಳಿಸ್ಕೊಂಡ ಅಂದರೆ 10 ವರ್ಷಕ್ಕೆ ಎಷ್ಟು ಉಳಿಸ್ತಾನೆ ಮೇಡಮ್? 30 ಲಕ್ಷ. ಅವ್ನ ಸಂಬಳ ಇಂಕ್ರಿಮೆಂಟ್ ಆಯಿತು, ನಾನು ಕಿತ್ತು ಗುಡ್ಡೆ ಹಾಕಿದೆ, ಕೆಲಸದಲ್ಲಿ ಎಲ್ಲ ಸಂಪಾದನೆ ಮಾಡಿದೆ ಅಂತ ಅಂದ್ಕೊಂಡ್ರೆ 50 ಲಕ್ಷ ಸಂಪಾದನೆ ಮಾಡ್ತಾನೆ. ಕರೆಕ್ಟಾ? 50 ಲಕ್ಷ 10 ವರ್ಷಕ್ಕೆ ಸಂಪಾದನೆ ಮಾಡ್ತಾನೆ. ನಮ್ಮ ಅಪ್ಪನ 1 ಎಕರೆ ಜಮೀನು 10 ವರ್ಷ ಹಂಗೆ ಬಿಟ್ಟರೆ 10 ಕೋಟಿ ಆಗುತ್ತೆ ಮೇಡಮ್. ಯಾವನು ಕೊಡ್ತಾನೆ? ಅದಕ್ಕೋಸ್ಕರ ನಾವು ಯೂತ್ ಆಗಿ ಬಂದು ಕುಂತಿರೋದಿಲ್ಲಿ. ಕರೆಕ್ಟಾ? ನಾನು ಹೇಳ್ತಾ ಇರೋದ್ರೆಲ್ಲ ತಪ್ಪಿದ್ರೆ ಹೇಳಿ. ಇನ್ನೊಂದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡಿ, ಒಂದು ಗೌರ್ಮೆಂಟು ಒಳ್ಳೆ ರಸ್ತೆ ಮಾಡಿ, ಸರಿನಾ? ಒಳ್ಳೆ ಕಾಲೇಜ್ ಕಟ್ಟಿ, ಒಳ್ಳೆ ಸ್ಕೂಲ್ಗಳ್ನ ಕಟ್ಟಿ, ಅದು ಅಭಿವೃದ್ಧಿ. ನಿಮ್ಮ ಬೆಂಗಳೂರಲ್ಲಿರೋ ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ನಾನು ಬನಶಂಕರಿಗೆ ಕೆಲಸಕ್ಕೆ ಹೋಗ್ತೀನಿ. ಎಷ್ಟು ಗುಂಡಿ ಇದೆ ಸರ್? ಸರ್ಕಾರನ ಮುಚ್ಚಿದ್ದೀರಾ ಒಂದು ಗುಂಡಿ ಆದರೂ? ಎಷ್ಟು ಕೋಟಿ ದುಡ್ಡು ಎಲ್ಲೋಯ್ತು? ಯಾರ ಅಪ್ಪನ ಮನೆಗೆ ಹೋಯ್ತು ದುಡ್ಡು? ಇಲ್ಲಿ ಬಂದಿದ್ದೀರಾ ನಮ್ಮ ಅಪ್ಪಂದು ಜಮೀನು ತೊಗೊಂಡೋಗೋಕ್ಕೆ. ನಿಮ್ಮ ಅಪ್ಪಂದ ಜಮೀನು ತೊಗೊಂಡೋಗೋಕ್ಕೆ, ಅವ್ರ ಅಪ್ಪಂದೇನ್ರಿ ತೊಗೊಂಡೋಗೋಕ್ಕೆ? ನಮ್ಮ ಅಪ್ಪಂದು. ಅದಕ್ಕೆ ಬಂದು ಕುಂತಿರೋದು ನಾನು. ಅವನ ಅಪ್ಪನ ಹುಟ್ಟಿದನು ಬರಲಿ ಇಲ್ಲಿ, ನಾನು ಜಮೀನು ತೊಗೊತೀನಿ ಅಂದ್ಬಿಟ್ಟು. ಈಗ ಸರ್, ಒಂದಷ್ಟು ಹೇಳಿಕೆಗಳು ಬಂದಿದ್ದಾವೆ. ಇಲ್ಲಿನ ಹಸುವಿಂದ ಹಾಲು ಕರೀತಾರೆ, ಅದು ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ, ಮತ್ತೆ ನೀರು ಕಲುಷಿತ, ಇಲ್ಲಿರೋ ಗಾಳಿ ಏನಿದೆ ಅದು ಫುಲ್ ಎಲ್ಲ ಕಲುಷಿತ ಆಗಿದೆ ಅಂತ ಒಂದಷ್ಟು ಹೇಳಿಕೆಗಳು ಬಂದಿದ್ದಾವೆ. ನಿಮ್ಮ ಪ್ರಕಾರ ನೀವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಅವ್ರ ಹೇಳಿಕೆಗೆ ಏನು ಹೇಳ್ತೀರಿ? ಮೇಡಮ್, ನಾನು ಹುಟ್ಟು ಬೆಳೆದಾಗಿಂದನೂ ನಾವು ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿರೋ ಡೈರಿ ಹಾಲು ಕುಡ್ಕೊಂಡೇ ಬಂದಿರೋದು. ನಮ್ಮ ತಾಯಿ ಇವಾಗ್ತೂ ಬೆಳಗ್ಗೆ 25 ಲೀಟ್ರು, ಸಾಯಂಕಾಲ 25 ಲೀಟ್ರು ಹಾಲು ಹಾಕ್ತಾರೆ. ಅದೊಂದು ವಿಡಿಯೋ ಕ್ಲಿಪ್ ಐತೆ, ಬೇಕಾದ್ರೆ ನೋಡಿ ಯಾರು ಬೇಕಾದರೂ. ಬೆಳಗ್ಗೆ ಒಂದು 25 ಲೀಟ್ರು, ಸಾಯಂಕಾಲ 25 ಲೀಟ್ರ್ ಹಾಕ್ತಾರೆ. ನನಗಿಂತ ಜಾಸ್ತಿ ಸಂಪಾದನೆ ಅವ್ರು ಮಾಡ್ತಾವ್ರೆ ಮೇಡಮ್. ನಾನೊಂದು ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗಿ ನನಗಿಂತ ಜಾಸ್ತಿ ಸಂಪಾದನೆ ಅವ್ರು ಮಾಡ್ತಾವ್ರೆ. ನಮ್ಮ ಫ್ಯೂಚರ್ ಅದು. ನಾನೊಂದು 3-4 ವರ್ಷ ಆದಮೇಲೆ ನಾನು ಹೈನುಗಾರಿಕೆ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಮಗೆ ಅವರೇ ನಮ್ಮ ಸ್ಫೂರ್ತಿ. ಅದನ್ನು ನೀವು ಆ ಜಮೀನನ್ನ ಕಿತ್ಕೊಳ್ಳೋಕೆ ಹೋದರೆ ನಾವು ಮುಂದೆ ಯುವಕರು ಅದನ್ನು ಸ್ಫೂರ್ತಿ ಇಟ್ಕೊಂಡ್ಬಂದಿರೋರು ಎಲ್ಲಿ ಹೋಗ್ಬೇಕು? ಕರೆಕ್ಟಾ? ಆಮೇಲೆ ಏನೋ ಅದು ಕ್ಯಾನ್ಸರ್ ಬರ್ತಾ ಇದೆಯಂತ ಹಾಲು ಕುಡ್ದು. ಯಾವನು ಮೇಡಮ್ ಹೇಳಿದ್ದು ಕ್ಯಾನ್ಸರ್? ಮತ್ತು ನಮ್ಮ ಡೈರಿಲಿ ಇಷ್ಟು ಲಕ್ಷ ಹಾಲು ಹೋಗ್ತಾ ಇದೆಯಲ್ಲ ನಮ್ಮ ಸುತ್ತಮುತ್ತ. ಮತ್ತು KMF ವಾಪಸ್ಸೇ ಕೊಡ್ತಾ ಇಲ್ಲ ಹಾಲು. ಕರ್ನಾಟಕ ಮಿಲ್ ಫ್ಯಾಕ್ಟ್ರಿ ಅವ್ರು ವಾಪಸ್ಸೇ ಕೊಡ್ತಾ ಇಲ್ಲ. ಮಿಕ್ಸ್ ಮಾಡ್ತಾ ಇಲ್ವಾ ಹಾಲು? ಮೇ ಬಿ ಸಪ್ರೇಟ್ ಇದನ್ನು ಮಾರಾಟ ಮಾಡ್ತಾ ಇರಬೇಕು ಹೊರ ದೇಶದವ್ರಿಗೆ. ಕ್ಯಾನ್ಸರ್ ಅವ್ರಿಗೆ ಬರಲಿ ಅಂದ್ಬಿಟ್ಟು. ಏನು ಮಾತಾಡ್ತಾ ಇದ್ದೀರಾ? ಕಾಮನ್ ಸೆನ್ಸ್ ಇಟ್ಕೊಂಡಿರೋ ತಲೆಯಲ್ಲಿ ಇಲ್ವಾ? ಹಾಂ, ಹೇಳಿ, ನೀವು ಹೇಳಿ ಮೇಡಮ್. ಈಗ ಮುಖ್ಯಮಂತ್ರಿಗಳು ಮಾತಾಡ್ತಿದ್ರೆ ಹೇಳ್ತಾರೆ, ಕುಮಾರಸ್ವಾಮಿ ಅವರ ಕೂಸು ಬಿಡದಿ ಟೌನ್ಶಿಪ್ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಬಿಡದಿಗೆ ಬನ್ನಿ ರೈತರ ಹತ್ರ ಮಾತಾಡಬೇಕು ಅಂತ ಕರೆದಿದ್ರು, ಆದರೂ ಮುಖ್ಯಮಂತ್ರಿಗಳು ಬಂದಿಲ್ಲ. ಮೇಡಮ್, ಒಂದು ಗಾದೆ ಐತೆ ನೋಡಿದ್ದೀರಾ ಹಳೆ ಕಾಲದಲ್ಲಿ? ಕೋತಿ ತಾನು ತಿಂದು ಮೇಕೆ ಮುದ್ದಿ ಕೊರಿಸ್ತಂತೆ. ಹಂಗೆ ಮಾಡ್ತಾ ಇದ್ದಾರೆ ಇವರು. ಅವರು ರೆಡ್ ಝೋನ್ ಮಾಡಿರೋದ್ರಿಂದನೇ ಇವತ್ತು ಒಬ್ಬ ರೈತ, ಒಬ್ಬ ಯುವಕ, ಹೈನುಗಾರಿಕನೋ, ಕೃಷಿ ವ್ಯವಹಾರನೋ, ರೇಷ್ಮೆನೋ, ಹುಲ್ಲೋ ಸೊಪ್ಪು ಏನೋ ಒಂದು ಹಾಕೊಂಡು ಜೀವನ ಮಾಡ್ತಾ ಇದ್ದೇನೆ. ಅವತ್ತು ಅವ್ರು ರೆಡ್ ಝೋನ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಇಷ್ಟು ಭೂಮಿ, ಇಷ್ಟು ಫಲವತ್ತಾದ ಭೂಮಿ ನೀವು ನೋಡ್ತಾ ಇರಲಿಲ್ಲ. ಇವತ್ತು ಅವ್ರು ರೆಡ್ ಝೋನ್ ಮಾಡಿರೋದ್ರಿಂದನೇ ಎಷ್ಟೊಂದು ರೈತರು ಭೂಮಿ ಉಳಿಸ್ಕೊಂಡಿದ್ದಾರೆ. ಯಾರು ಭೂಮಿ ಕಳ್ಕೊಂಡಿಲ್ಲ. ಅವ್ರು ರೆಡ್ ಝೋನ್ ಮಾಡಿರಲಿಲ್ಲ ಅಂದಿದ್ರೆ ಆಗ್ತಿತ್ತಾ? ಯಾರು ಭೂಮಿ ಉಳಿಸ್ಕೊಂತಾರಲ್ಲ, ಇಷ್ಟೊತ್ತಿಗೆಲ್ಲ ನೀವು ನೋಡಬೇಕಾಗಿತ್ತು ಎಲ್ಲ ಲೇಔಟ್ಸ್ ಆಗಿ
ಎಲ್ಲ ಕಾಂಕ್ರೀಟ್ ಕಾಡಾಗಿರೋದು ಇವಾಗ ಇಲ್ಲಿ. ಅದನ್ನು ಅವ್ರು ಅರ್ಥ ಮಾಡ್ಕೊತಾ ಇಲ್ಲ. ಎಲ್ಲ ಕುಮಾರಸ್ವಾಮಿ ಮೇಡಮ್, ಫಸ್ಟ್ ಆಫ್ ಆಲ್ ರಾಜಕೀಯದವ್ರು ಬೇಡ ಮೇಡಮ್. ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೈತ ಸಂಘಗಳಿವೆ, ಅಷ್ಟು ರೈತ ಸಂಘಗಳು 11ನೇ ತಾರೀಕು ಬರ್ತಾ ಇದ್ದಾರೆ. ನಿಮ್ಗೆ ಎಷ್ಟಾಗುತ್ತೋ ನಿಮ್ಮ ಕೈ ಮುಗಿದು ರೈತ ಸಂಘಗಳ ಹತ್ರ ಕೇಳ್ಕೊತೀನಿ, ಎಷ್ಟಾಗುತ್ತೋ ಅಷ್ಟು ಜನ ಬನ್ನಿ, ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ. ಆಲ್ರೆಡಿ ಇವತ್ತು ನಮ್ಮ ಆಪೋಸಿಟ್ ಅವ್ರು ಯಾರು ಪರವಾಗಿದ್ದಾರೆ, ಅವ್ರ ಪರವಾಗಿ ಬಂದು ರೋಡಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರು ರೋಡ್ ಕರೆಸಿದ್ದೀವಿ ಅಂದರೆ ನಾವು ಗೆದ್ದಂಗೆನೆ. ಅವ್ರು ರೋಡ್ ಬಂದಿದ್ದಾರೆ ಅಂದರೆ ನಾವು ವಿರೋಧ ಮಾಡ್ತಾ ಇರೋರು ಗೆದ್ದಂಗೆನೆ. ಅವ್ರು ಏನಕ್ಕೆ ರೋಡಿಗೆ ಬಂದಿದ್ದಾರೆ? ನಮ್ಮದು ಬಲ ಜಾಸ್ತಿ ಇದೆ ಅಂದರೆ, ಒಬ್ಬ ಶತ್ರುವಿನ ಬಲ ಜಾಸ್ತಿ ಇದ್ದಾಗ ಇನ್ನೊಬ್ಬ ಶತ್ರು ರೋಡಿಗೆ ಬರ್ತಾನೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮೇಡಮ್. ನಾವು 1 ಇಂಚು ಭೂಮಿನೂ ಕೊಡಲ್ಲ, ನಮ್ಮ ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ. ನಮ್ಮ ಅಜ್ಜಿ ತಾತ ಅವರೆಲ್ಲ ನಮಗೆ ಕೊಟ್ಟಿರೋದು. ನೀವು ಇದು ನೋಡಿದ್ದೀರಾ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಒಂದು ಕಾಟೇರ ಫಿಲಮ್ದು ಸಾಂಗ್ ಇದೆ, ಟೈಟಲ್ ಸಾಂಗು, ಆ ಥೀಮ್ ಸಾಂಗ್ ಬರುತ್ತೆ. ಆ ಸಾಂಗ್ನ ದರ್ಶನ್ ಸರ್ ಅಭಿಮಾನಿಗಳು ಒಂದೇ ಒಂದು ಸಲ ಆ ಸಾಂಗ್ನ ಲಿರಿಕ್ಸ್ನ ಕೇಳಿಬಿಟ್ಟು ನೀವು ಬೈರ್ಮಾಳ ಸರ್ಕಲ್ಗೆ ಬಂದು ರೈತರಿಗೆ ಸಹಾಯ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ಆಮೇಲೆ ಸೋಷಿಯಲ್ ಮೀಡಿಯಾ ಅವರಲ್ಲಿ ಸೆಲೆಬ್ರಿಟೀಸು ಅಲ್ಲಿ ಕಾರು ಬೈಕ್ಗಳು ತೊಗೊಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರು ಸಿಕ್ಕಾಪಟ್ಟೆ. ಇವಾಗ ಅವ್ರು ರಿಕ್ವೆಸ್ಟ್ ಮಾಡೋದು ಒಂದೇ, ನೀವು ಹೊಟ್ಟೆಗೆ ಅನ್ನನೇ ತಿಂದರೆ ದಯವಿಟ್ಟು ರೈತರಿಗೆ ಬಂದ್ಬಿಟ್ಟು ಸಹಾಯ ಮಾಡಿ. ಸರ್, ಈಗ ನೀವು ಹೇಳಿದ್ರಿ ಫಿಲಮ್ ಸ್ಟಾರ್ಸ್ ಬಗ್ಗೆ ಹೇಳಿದ್ರಿ, ಕ್ಯಾಂಪೇನ್ ಮಾಡೋಕ್ಕೆ ಹೋಗ್ತಾರೆ ಎಲೆಕ್ಷನ್ ಟೈಮ್ಗಳಲ್ಲಿ. ಇಲ್ಲಿ ತುಂಬ ಸಂಘಟನೆಗಳು ರಾಜ್ಯದ ಮೂಲೆಗಳಿಂದ, ನಾರ್ತ್ ಕರ್ನಾಟಕ ಸೈಡಿಂದ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾರೋ ಒಬ್ಬ ಚಲನಚಿತ್ರ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಯಾರೂ ಕೂಡ ಇನ್ನೂ ಬಂದಿಲ್ಲ ಸರ್. ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ವಾ ಅಂತ? ಮೇಡಮ್, ನನ್ನ ಪ್ರಕಾರ ಅವರು ರೈತರು ಬೆಳೆದಿರೋ ಅನ್ನ ತಿಂತಾ ಇಲ್ಲ. ಮೇ ಬಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರೇನಾದ್ರು ಮಾಡ್ಕೊಂಡು ತಿಂತಾ ಇರ್ಬೋದು. ನಾವು ಅವ್ರ ಪರ್ಸ್ನಲ್ ಮೇಡಮ್, ಅವ್ರ ವೈಯಕ್ತಿಕವಾಗಿ ನಂಗೆ ಇನ್ನೂ ಮಾತಾಡಲ್ಲ. ರೈತರಿಗೆ ಸಹಾಯ ಮಾಡಬೇಕು ಅನ್ನೋದಿದ್ರೆ ಬಂದು ಸಹಾಯ ಮಾಡ್ಬೋದು. ಬಟ್ ನಮ್ಮ ಕಡೆಯಿಂದ ವಿನಂತಿ ಮಾಡ್ಕೊತೀವಿ, ನೀವು ಫಿಲಮಲ್ಲಿ ರೈತರ ಪರವಾಗಿ ತೋರಿಸೋದು, ಅಲ್ಲೆಲ್ಲೋ ಹೋಗ್ಬಿಟ್ಟು ನಾನು ರೈತರು ಸಹಾಯ ಮಾಡ್ತೀನಿ ಅಂತ ಹೇಳೋದಲ್ಲ. ದಯವಿಟ್ಟು ಬನ್ನಿ, ರೈತರಿಗೆ ಆದಷ್ಟು ಸಹಾಯ ಮಾಡಿ. ಒಬ್ಬ ವ್ಯಕ್ತಿಯಿಂದ ಏನೂ ಆಗಲ್ಲ ಮೇಡಮ್, ಒಂದು ಸಮುದ್ರದಿಂದ ಆಯ್ತೈತೆ, ಒಬ್ಬ ವ್ಯಕ್ತಿಯಿಂದ ಏನೂ ಆಗೋದಿಲ್ಲ. ಆದರೆ ಅವರು ಸಹಾಯ ಮಾಡೋಕ್ಕೆ ಬಂದರೆ ನಮ್ಗೆ ತುಂಬ ಒಳ್ಳೆ ಉಪಯೋಗ ಆಗುತ್ತೆ ಅಂತ ಹೇಳ್ಕೊತೀನಿ ಅಷ್ಟೇ. ನಾನು ಇನ್ನೇನು ಬೇರೆ ಇಲ್ಲ. ಬೇರೆ ನಿಮ್ದೇನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡೋಕ್ಕೆ ರೆಡಿ. ಸರ್, ಕೊನೆಯದಾಗಿ ಸರ್ಕಾರಕ್ಕೆ ನೀವೇನು ಹೇಳ್ತೀರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ? ಮೇಡಮ್, ನಾನು ಹೇಳೋದೊಂದೇ, ನಾಟ್ ಓನ್ಲಿ ಬಿಡದಿ ಅಂತಲ್ಲ, ನಾನು ಬಿಡದಿ ರೈತ ಆಗಿರ್ಬೋದು, ನಾಟ್ ಓನ್ಲಿ ಬಿಡದಿ, ಬ್ಯಾಂಗ್ಳೂರು 360 ಡಿಗ್ರಿ ಏನು ರೈತರಿದ್ದಾರೆ ಎಲ್ಲರಿಗೂ ಹೊಟ್ಟೆ ಒರೆಸ್ಕೊಂಡು ಬರ್ತಾ ಇದ್ದೀರಾ. ರೈತರು ತಿರುಗಿಬಿದ್ರೆ ಸರ್ಕಾರ ಏನೂ ಇಲ್ಲ ಸರ್. ರೈತರನ್ನ ಎದುರಾಕೊಂಡು ಉಳ್ಕೊಂಡಿರೋ ಸರ್ಕಾರ ಯಾವುದೂ ಇಲ್ಲ, ಇನ್ನೀವರೆಗೂ ಯಾವುದೂ ಇಲ್ಲ ಮೇಡಮ್, ಇನ್ನೂ ಇಲ್ಲ, ಮುಂದೇನೂ ಇಲ್ಲ. ಮುಂಚೆ 10 ತಲೆಮಾರಿಗೂ ರೈತರನ್ನ ಆಪೋಸಿಟ್ ಮಾಡ್ಕೊಂಡು ಹೋಗೋರೋ ಸರ್ಕಾರ ಯಾವುದೂ ಇಲ್ಲ. ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ 28ಕ್ಕೆ ರೈತರನ್ನ ಹಿಂಗೆ ಹೊಟ್ಟೆ ಒರೆಸ್ಕೊಂಬಂದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬಿಡದಿ ರೈತನ ಮಗನ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಲಾವಣ್ಯ, ರೆಬೆಲ್ ಟಿವಿ, ಬೆಂಗಳೂರು.